ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಯಕ್ಷಮಂದಾರ ಇದು ಯಕ್ಷ ಕಲಾವಿದರ ಸಾಧನೆ ಮತ್ತು ಜೀವನಗಾಥೆಯ ಅನಾವರಣ. ಇಂದಿನ ನಮ್ಮ ಯಕ್ಷ ಸಾಧಕರು ಬಡಗುತಿಟ್ಟಿನ ಜನಪ್ರಿಯ ಪುಂಡು ವೇಷಧಾರಿ ಅಭಿನವ ಅಭಿಮನ್ಯು ಮಾರಣಕಟ್ಟೆ ಮೇಳದ ಕಲಾವಿದರಾದ ಕೊಳಲಿ ಕೃಷ್ಣ ಶೆಟ್ಟಿಯವರು. ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಎಡಮೊಗೆ ಸಮೀಪದ ಕೊಳಲಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಗೋವಿಂದ ಶೆಟ್ಟಿ ಮತ್ತು ಸದಿಯಮ್ಮ ಶೆಟ್ಟಿಯವರ ಕಿರಿಯ ಪುತ್ರನಾಗಿ ದಿನಾಂಕ 9 ಆಗಸ್ಟ್ 1967ರಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಯಕ್ಷಗಾನದ ಅಭಿರುಚಿಯನ್ನು ಬೆಳೆಸಿಕೊಂಡಿದ್ದ ಇವರು ತನ್ನ 13ನೆಯ ವಯಸ್ಸಿನಲ್ಲಿ ತನ್ನ 5ನೆಯ ತರಗತಿಯ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಆಗಿನ ಕಮಲಶಿಲೆ ಮೇಳದ ಯಜಮಾನರಾದ ಶ್ರೀಧರ ಕಣ್ಣಂತರ ಪ್ರೇರಣೆಯಿಂದ ಕಮಲಶಿಲೆ ಮೇಳಕ್ಕೆ ಸೇರಿಕೊಂಡರು. ನಂತರ ಆಲೂರು ಸುರೇಂದ್ರ ಮತ್ತು ವಿಶ್ವೇಶ್ವರ ಸೋಮಯಾಜಿ ಅವರಿಂದ ಯಕ್ಷಗಾನ ಕಲೆಯ ಸರ್ವಾಂಗಗಳ ಮಾಹಿತಿಯನ್ನು ಕರಗತ ಮಾಡಿಕೊಂಡು ಹಂತ ಹಂತವಾಗಿ ಯಕ್ಷರಂಗದಲ್ಲಿ ಪ್ರಬುದ್ಧತೆಯನ್ನು ಸಾಧಿಸುತ್ತಾ ಬಂದರು. ಖಚಿತ ಲಯಸಿದ್ಧಿಯೊಂದಿಗೆ ಪಾದರಸ ಸದೃಶ್ಯ ಪಾದಗತಿಯನ್ನು ಹೊಂದಿರುವ ಇವರ ಆಕರ್ಷಕ ನಾಟ್ಯ, ಹಿತಮಿತವಾದ ಮಾತುಗಾರಿಕೆ, ರಂಗದ ಚೌಕಟ್ಟನ್ನು ಮೀರದ ಇವರ ರಂಗನಡೆ, ಸುಂದರವಾದ ವೇಷಭೂಷಣಗಳ ಮೂಲಕ ಕಲಾಭಿಮಾನಿಗಳನ್ನು ಆಕರ್ಷಿಸಬಲ್ಲ ವ್ಯಕ್ತಿತ್ವ ಇವರದ್ದು. ದಕ್ಷ ಯಜಮಾನರೆಂದೇ ಪ್ರಸಿದ್ಧರಾದ ಯಕ್ಷ ಭೀಷ್ಮ ದಿವಂಗತ ಎಂಎಂ ಹೆಗಡೆಯವರ ಶಿಸ್ತಿನ ರಂಗ ಚೌಕಟ್ಟಿನಲ್ಲಿ ಐರ್ಬೈಲು ಆನಂದ ಶೆಟ್ಟಿ, ಗೋಳಿಕೆರೆ ಚಂದ್ರಗೌಡ, ದಿವಂಗತ ನೀಲಾವರ ಮಹಾಬಲ್ ಶೆಟ್ಟಿ, ಉಮೇಶ್ ಸುವರ್ಣ, ದಿವಂಗತ ಮೊಳಹಳ್ಳಿ ಹಿರಿಯನಾಯ್ಕ, ಆಲೂರು ಸುರೇಂದ್ರ, ಉಪ್ಪಿನಕುದುರು ಆನಂದ, ಎಳಬೇರು ಶೇಖರ್ ಶೆಟ್ಟಿ, ಹೆನ್ನಾಬೈಲು ಸಂಜೀವ್ ಶೆಟ್ಟಿಯವರಂತಹ ಹಿರಿಯ ಕಲಾವಿದರ ಒಡನಾಟದಲ್ಲಿ ಬಡಗುತಿಟ್ಟಿನ ಪ್ರಸಿದ್ಧ ವೇಷಧಾರಿಯಾಗಿ ರೂಪುಗೊಂಡರು. ಅಭಿಮನ್ಯು ಕಾಳಗದ ಇವರ ಅಭಿಮನ್ಯು ಪಾತ್ರ ಇವರಿಗೆ ಬಹು ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ. ಅಲ್ಲದೆ ಕೃಷ್ಣ, ಸುಧನ್ವ, ಧರ್ಮಾಂಗದ, ಲವ, ಕುಶ, ಶುಭಾಂಗ, ಬಬ್ರುವಾಹನ, ದೇವವ್ರತ ಮತ್ತು ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮೆಯ ಸ್ಕಂದನ ಪಾತ್ರಗಳು ಇವರಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ. ಕೃಷ್ಣನ ಪಾತ್ರದಲ್ಲಿನ ಇವರ ಪಾತ್ರ ಪೋಷಣೆ, ಅಭಿನಯ, ಲಾಲಿತ್ಯಪೂರ್ಣ ನಾಟ್ಯವನ್ನು ಮೆಚ್ಚದೆ ಇರುವ ಕಲಾಭಿಮಾನಿಗಳೇ ಇಲ್ಲ ಎನ್ನಬಹುದು. ಬಹು ಸುದೀರ್ಘ ವರ್ಷ ಮಾರಣಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸಿದ ಇವರು ಪೆರ್ಡೂರು, ಕಮಲಶಿಲೆ, ಸೌಕೂರು, ನೀಲಾವರ, ಮಂದಾರ್ತಿ ಮೊದಲಾದ ಮೇಳದಲ್ಲಿ ತಮ್ಮ ಕಲಾ ಪ್ರೌಢಿಮೆಯನ್ನು ಪ್ರದರ್ಶಿಸಿ ಪ್ರಸ್ತುತ ಪುನಃ ಮಾರಣಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪ್ರಾಮಾಣಿಕ ಕಲಾ ಸೇವೆಯನ್ನು ಪರಿಗಣಿಸಿ ಹಲವು ಸಂಘ ಸಂಸ್ಥೆಗಳು ಇವರನ್ನು ಗೌರವಪೂರ್ವವಾಗಿ ಸನ್ಮಾನಿಸಿವೆ. ಪತ್ನಿ ಶೀಲಾವತಿ ಇವರೊಂದಿಗೆ ಅನುರೂಪ ದಾಂಪತ್ಯವನ್ನು ನಡೆಸಿ ಪವಿತ್ರ ಮತ್ತು ಪ್ರಸಾದ ಎನ್ನುವ 2 ಮಕ್ಕಳನ್ನು ಪಡೆದಿರುವ ಇವರು ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ವರ್ಷ ಯಕ್ಷ ಮಾತೆಯ ಕಲಾ ಸೇವೆಗೈಯುವ ಭಾಗ್ಯವನ್ನು ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯು ಅನುಗ್ರಹಿಸಲಿ, ಇವರ ಕೀರ್ತಿ ಪ್ರಜ್ವಲಿಸಲಿ ಎನ್ನುವುದು ಯಕ್ಷಮಂದಾರದ ಶುಭ ಹಾರೈಕೆ.
ಕೇಳಿದ್ದೀವಿ. ಯಾರೊಂದು ಕೊಡಬಹುದು ಹಿಂದೆ ಪ್ರಧಾನಮಂತ್ರಿರುತ್ತಾರಷ್ಟ ರಾಜ್ಯಾಡಳಿತವಾದಂತೆ ಈ ಮಣಿಪುರ ನಗರಿ ರಾಜಕೀಯದಲ್ಲಿ ಸಂತೃಪ್ತಿ ಜೀವನವನ್ನು ಸಾಗಿಸಿದ್ರು. ಸಂಸಾರಿಕವಾಗಿ ನೋವೊಂದನ್ನ ಕಾಣುತ್ತಾ ಇತ್ತು. ಮಕ್ಕಳಿಲ್ಲ ಇಲ್ಲದ ಎಂಬ ಕಾರಣಕ್ಕೆ ಹಾಗಾಗಿ ನಿರ್ಜನವಾದಂತಹ ಪ್ರದೇಶವನ್ನು ಸೇರಿ ಈಶ್ವರನ ಕುರಿತು ತಪಸ್ಸನ್ನಾಚರಿಸಿ ಆ ಮುಖೇನವಾಗಿ ಒಲಿದ ಈಶ್ವರ ಹಾಡಿರುವಂತಹ ಮಾತು ಇನ್ನು ವಂಶದಲ್ಲಿ ಏಕಸಂತತಿ ಪ್ರಾಪ್ತಿಯಾಗುತ್ತದೆ ಎಂದು. ಹಾಗಾಗಿ ಪ್ರಪಂಚದಿಂದಲೇ ಚಿತ್ರವಾಹನದಿಂದಲೇ ಚಿತ್ರಾಂಗದೆಯಿಂದಲೇ ಈ ಮಣಿಪುರದ ಮಾನ್ಯಾದೀಪ ಚಿತ್ರಾಂಗದ ಗರ್ಭಗರ್ಭಕ ನಾಮಕರು ನಾನು ಎಂದಿನಂತೆ ಸಭೆ ಸೇರಿದ್ದೇನೆ. ವಿಷಯ ಮಾಡಿದ್ದವರು ಮಂದಾರ್ತಿ